ನಟ ದರ್ಶನ್ ಮತ್ತು ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ 13 ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ರಿಮಾಂಡ್ ಅರ್ಜಿಯನ್ನ ಸಿದ್ಧಪಡಿಸಿದ್ದಾರೆ ಪೊಲೀಸರು. ಮಹತ್ವದ ಸಾಕ್ಷ್ಯ ಸಿಕ್ಕ ಹಿನ್ನೆಲೆ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇದೆ. ದರ್ಶನ್ಗೆ ಜೈಲು ಮತ್ತೆ ಕಸ್ಟಡಿನ ಅಂತ ಇವತ್ತು ನಿರ್ಧಾರ ಆಗುತ್ತೆ. ನಟ ದರ್ಶನ್ ಮತ್ತು ಗ್ಯಾಂಗ್ನ ಪೊಲೀಸ್ ಕಸ್ಟಡಿ ಅಂತ್ಯವಾಗಿದೆ. 2 ಬಾರಿ ತೆಗೆದುಕೊಂಡಿದ್ರು ಕಸ್ಟಡಿಗೆ. ಇನ್ನು ವಿಚಾರಣೆ ನಡೆಸೋದು ಬಾಕಿ ಇದೆ. ಇನ್ನೊಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕೋದು ಬಾಕಿ ಇದೆ. ಹಾಗಾಗಿ ನಾವು ಮತ್ತೆ ತನಿಖೆಯನ್ನ ಮಾಡಬೇಕು, ವಾಪಸ್ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕಳೆದ ಬಾರಿ ಕೇಳ್ಕೊಂಡಿದ್ರು. ಆ ಸಮಯಾವಕಾಶ ಕೂಡ ಮುಗಿದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕೋರ್ಟ್ನಲ್ಲಿ ಏನು ತೀರ್ಪು ಬರುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಜೈಲೋ ಅಥವಾ ಕಸ್ಟಡಿನೋ ಅನ್ನೋದು ಈಗಿರುವಂತ ಪ್ರಶ್ನೆ. ಇಲ್ಲಿವರೆಗೂ ಪೊಲೀಸರು ಬರೋಬ್ಬರಿ 180ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ ದರ್ಶನ್ ಪರ ವಕೀಲರು ಇವತ್ತು ಬೆಳಗ್ಗೆ ರಿಯಾಕ್ಷನ್ ಅನ್ನ ಕೊಡುವಾಗ ಹೇಳ್ತಾ ಇದ್ರು, ಕಸ್ಟಡಿ ಅಂತ್ಯ ಆಗಿದೆ ಅಂತ ಭಾವಿಸ್ಕೊಳ್ತೀನಿ, ತನಿಖೆ ಆಗಿದೆ ಅಂತ ಭಾವಿಸ್ತೀನಿ, ಗೊತ್ತಿಲ್ಲ ಏನಾಗುತ್ತೆ ಅನ್ನೋದನ್ನ ಅವರು ಕೂಡ ಹೇಳ್ತಾ ಇದ್ರು. ಸ್ಥಳ ಮಹಾಜರನ್ನ ಮಾಡಲಾಗಿದೆ, ಜೊತೆಗೆ ಒಂದಷ್ಟು ಸಾಕ್ಷಿಗಳನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ, 1-to-1 ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳಲಾಗಿದೆ. ಸೊ ಹೀಗಾಗಿ ಕಸ್ಟಡಿ ಅಂತ್ಯ ಆಗಿರೋದ್ರಿಂದ ಪೊಲೀಸರು ಈಗ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಸಹಜವಾಗಿ ಏನ್ ತೀರ್ಪು ಬರುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಜೈಲಿಗೆ ಕಳಿಸ್ತಾರೋ ಅಥವಾ ಇನ್ನೂ ಕೂಡ ತನಿಖೆ ನಡೆಸೋದು ಬಾಕಿ ಇದೆ. ಕೆಲವೊಂದಷ್ಟು ಸಾಕ್ಷಿಗಳನ್ನ ನಾವು ವಶಪಡಿಸ್ಕೊಳ್ಳೋದು ಅಗತ್ಯ ಇದೆ. ಇನ್ನು ಕೆಲವೊಂದಷ್ಟು ಸಾಕ್ಷಿಗಳ ಬಗ್ಗೆ ಆರೋಪಿಗಳು ಬಾಯಿ ಬಿಡ್ತಾ ಇಲ್ಲ. ಹಾಗಾಗಿ ಮತ್ತೆ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳ್ಕೊಳ್ಳುವಂತ ಸಾಧ್ಯತೆ ಇದೆಯಾ ಅಂತ. ಇಲ್ಲಿ ಬಹುತೇಕವಾಗಿ ಕಸ್ಟಡಿ ಅಂತ್ಯ ಆಗತ್ತೆ, ಜೈಲೇ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ನೋಡ್ಬೇಕು ಏನೆಲ್ಲ ಬೆಳವಣಿಗೆ ಆಗತ್ತೆ ಅಂತ. ಈಗಾಗ್ಲೇನೆ ಆರೋಪಿಗಳನ್ನ ಕರೆದುಕೊಂಡು ಹೋಗೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮಹತ್ವದ ಸಾಕ್ಷಿಗಳು ಸಿಕ್ಕಂತ ಹಿನ್ನೆಲೆಯಲ್ಲಿ ಈ ತನಿಖೆ ಪೂರ್ಣಗೊಂಡಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಕನ್ಫರ್ಮ್ ಇಲ್ಲ, ಇವತ್ತು ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಮೇಲೆ ಗೊತ್ತಾಗತ್ತೆ. ಈಗಾಗ್ಲೇನೆ ಸುಮಾರು 17 ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಿದ್ದಾರೆ. ಕೆಲವೊಂದಷ್ಟು ತಾಂತ್ರಿಕ ಸಾಕ್ಷಿಗಳನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಬೇಕು, ತಪ್ಪಿಸ್ಕೊಳ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ, ಕ್ರೋಢೀಕರಿಸಿಕೊಂಡಿದ್ದಾರೆ. ಈಗ ಕೋರ್ಟ್ಗೆ ಕರ್ಕೊಂಡು ಹೋಗಲಾಗುತ್ತೆ. ಅದಕ್ಕೆ ಅಂತ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಏನಿತ್ತು ಇವ್ರುಗಳನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಪೊಲೀಸರ ಪರವಾದಂತ ವಾದ ಏನಿರತ್ತೆ, SPP ಏನ್ ವಾದ ಮಂಡಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇದೆ. ಜೊತೆಗೆ ದರ್ಶನ್ ಪರ ವಕೀಲರು ಇವ್ರಿಗೇನ್ ಹೇಳ್ತಾರೆ ಅನ್ನೋದು ಕೂಡ ಇವತ್ತು ಬೆಳ್ಳಂಬೆಳಗ್ಗೆನೆ ದರ್ಶನ್ ಪರ ವಕೀಲರು ಸ್ಟೇಷನ್ಗೆ ಬಂದಿದ್ರು. ಅವರ ಕಕ್ಷಿದಾರನ ಜೊತೆಗೆ ಮಾತನಾಡಿದ್ದಾರೆ. ಗೇಟು ಆರೋಪಿ ಜೊತೆಗೆ ಮಾತಾಡ್ಕೊಂಡು ಹೋಗಿದ್ದಾರೆ. ಅವರು ಕೂಡ ನಂಗೆ ಕ್ಲಾರಿಟಿ ಇಲ್ಲ, ಕಸ್ಟಡಿಗೆ ತೆಗೆದುಕೊಳ್ಳೋ ಡೌಟು ಅನ್ಸುತ್ತೆ ಅನ್ನೋದನ್ನ ಹೇಳಿದ್ರು. ಹೊರತುಪಡಿಸಿದ್ರೆ ಕಸ್ಟಡಿ ಮುಕ್ತಾಯ ಆಗಿದೆ ಅದು ಇದು ಇನ್ನೇನು ಹೇಳಿಲ್ಲ. ಹಾಗಾಗಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಆಲ್ರೆಡಿ ಪೊಲೀಸ್ ಸ್ಟೇಷನ್ ಇಂದ ಹೊರಡ್ತಾ ಇರುವುದನ್ನ ನೀವು ಗಮನಿಸ್ತಾ ಇದ್ದೀರಾ. ಇದು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್. ಇಲ್ಲಿಂದ ಈ ಎಲ್ಲ ಆರೋಪಿಗಳನ್ನ ಕರೆದುಕೊಂಡು ಕೋರ್ಟ್ಗೆ ಕರ್ಕೊಂಡು ಹೋಗಲಾಗತ್ತೆ. ಅಲ್ಲಿ ಏನಾಗತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ದರ್ಶನ್ಗೆ ಜೈಲು ಅಥವಾ ಮತ್ತೆ ಕಸ್ಟಡಿನ ಅನ್ನುವಂತ ಪ್ರಶ್ನೆ ಇದೆ. ಆರೋಪಿಗಳನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಇವತ್ತು ಏನ್ ಬೆಳವಣಿಗೆ ಆಗುತ್ತೆ ಕೋರ್ಟ್ ನಲ್ಲಿ ಅನ್ನೋದನ್ನ ನೋಡ್ಬೇಕಾಗಿದೆ. ಈಗಾಗಲೇ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ. ಆರೋಪಿಗಳ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳಲಾಗಿದೆ. ಸ್ಥಳ ಮಹಾಜರನ್ನ ಮಾಡಲಾಗಿದೆ. ಪಟ್ಟಣಗೆರೆ ಶೆಡ್ ಇಂದ ಹಿಡಿದು ಸ್ಟೋನಿ ಬ್ರೋಕ್ ಇಂದ ಹಿಡಿದು ಪ್ರತಿಯೊಬ್ಬರ ಮನೆಗೂ ಹೋಗಿ ಸ್ಥಳ ಮಹಾಜರನ್ನ ಮಾಡ್ಕೊಳ್ಳಲಾಗಿದೆ. ಆ ಪ್ರಕರಣ ನಡೆದಂತ ದಿನ ಇವ್ರುಗಳು ಧರಿಸಿದಂತ ಬಟ್ಟೆ, ಶೂಸು, ಸ್ಲಿಪ್ಪರು ಇದೆಲ್ಲವನ್ನ ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಸೊ ಇದೆಲ್ಲವನ್ನ ಸಾಕ್ಷಿಗಳಾಗಿ ಪರಿಗಣಿಸ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಪೊಲೀಸರು ಕೇಳಿದಂತ ಸಮಯ ಏನಿತ್ತು ಆ ಸಮಯ ಅಂತ್ಯ ಆಗ್ತಾ ಇದೆ. ಕೋರ್ಟ್ನಿಂದ ಕೊಟ್ಟಂತ ದಿನ ಏನಿತ್ತು ಅದು ಅಂತ್ಯವಾಗ್ತಾ ಇದೆ. ಹೀಗಿರ್ಬೇಕಾದ್ರೆ ಇವತ್ತು ಪೊಲೀಸರು ಕೋರ್ಟ್ನಿಗೆ ಹಾಜರುಪಡಿಸ್ತಾ ಇದ್ದಾರೆ. ಅಲ್ಲಿ ಏನು ವಾದ ಪ್ರತಿವಾದಿಗಳಾಗತ್ತೆ, ಏನ್ ಜಡ್ಜ್ಮೆಂಟ್ ಬರುತ್ತೆ ಅನ್ನೋದು ಈಗಿರುವಂತ ಪ್ರಶ್ನೆ. 13 ವರ್ಷಗಳ ಬಳಿಕ ಮತ್ತೊಮ್ಮೆ
ದರ್ಶನ್ ಜೈಲು ವಾಸವನ್ನ ಅನುಭವಿಸಬೇಕಾದಂತ ಪರಿಸ್ಥಿತಿ ಬರುತ್ತಾ, ಮತ್ತೊಮ್ಮೆ ಇವತ್ತೇ ಜೈಲಿಗೆ ಹೋಗ್ತಾರಾ ಅನ್ನೋದು ಒಂದ್ ಕಡೆ. ಇನ್ನೊಂದು ಕಡೆಯಲ್ಲಿ ಇನ್ನೂ ಸಾಕಷ್ಟು ನಾವು ಸಾಕ್ಷಿಗಳನ್ನ ಕಲೆ ಹಾಕ್ಬೇಕಾಗಿದೆ, ತನಿಖೆಯನ್ನ ನಡೆಸಬೇಕಾಗಿದೆ. ಆ ಕಾರಣಕ್ಕಾಗಿ ನಾವೇ ವಾಪಸ್ ಕಸ್ಟಡಿಗೆ ಪಡ್ಕೊಳ್ತೀವಿ, ನಮಗೆ ಸ್ವಲ್ಪ ಸಮಯಾವಕಾಶ ಬೇಕಾಗತ್ತೆ, ಸೂಕ್ತ ರೀತಿಯಾದಂತ ಸಾಕ್ಷಿಗಳನ್ನ ಪಡ್ಕೊಳ್ಬೇಕಾಗತ್ತೆ. ಕೆಲವೊಮ್ಮೆ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಏನಂತೀವಿ ಅದು ಕೆಲವೊಮ್ಮೆ ವೀಕ್ ಆಗಬಹುದು, ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೂಕ್ತವಾಗಿ ಎಲ್ಲಾ ಸಾಕ್ಷಿಗಳನ್ನ ನಾವು ವಶಕ್ಕೆ ಪಡ್ಕೊಳ್ಬೇಕು. ಇನ್ನೊಂದಷ್ಟು ವಿಚಾರಣೆ ನಡೆಸೋದು ಬಾಕಿ ಇದೆ. ಹಾಗಾಗಿ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳ್ತಾರಾ ಅನ್ನೋದೊಂದು ಅನುಮಾನ ಇದೆ. ಆಲ್ಮೋಸ್ಟ್ ತನಿಖೆ ಎಲ್ಲ ಮುಗಿತಾ ಬಂದಿದೆ. ಹಾಗಾಗಿ ಕೋರ್ಟ್ ನಲ್ಲಿ ಇವತ್ತು ಜೈಲು ಅಂತ ಹೇಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಕೋರ್ಟ್ನ ಸುತ್ತಮುತ್ತ ಹೆಚ್ಚಿನ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಈಗ ಆಲ್ರೆಡಿ ಕರ್ಕೊಂಡು ಹೋಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ, ಇದು ಲೈವ್ ವಿಜುವಲ್ಸ್. ಆರೋಪಿಗಳನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ಮೆಂಟ್ ಬರುತ್ತೆ. ಏನ್ ಜಡ್ಜ್ಮೆಂಟ್ ಬರುತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಕೋರ್ಟ್ನ ಸುತ್ತಮುತ್ತ ಸಹಜವಾಗಿ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಬಿಕಾಸ್ ಮೊನ್ನೆ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋದಾಗ, ಸ್ಥಳ ಮಹಜರಿಗೆ ಕರ್ಕೊಂಡು ಹೋದಾಗ ಅಲ್ಲೂ ಒಂದಷ್ಟು ಅಭಿಮಾನಿಗಳು ಅಂತ ಕರೆಸ್ಕೊಳ್ತಾ ಇದ್ರು, ಬಂದು ಕಿರಿಕಿರಿ ಮಾಡ್ತಾ ಇದ್ರು. ಸೊ ಹಾಗಾಗಿ ಇಲ್ಲ ಆ ತರ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಕೋರ್ಟ್ನತ್ತ 13 ಆರೋಪಿಗಳನ್ನ ಪೊಲೀಸರು ಕರೆದುಕೊಂಡು ಹೋಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ರೀಚ್ ಆಗ್ತಾರೆ. ಅಲ್ಲಿ ವಾದ ಪ್ರತಿವಾದಿಗಳು ಏನಿರುತ್ತೆ, ಪೊಲೀಸರು ಪ್ರಮುಖವಾಗಿ ಏನ್ ಹೇಳ್ತಾರೆ ಅನ್ನೋದು. ಯಾಕಂದ್ರೆ ಯಾವ ಹಂತದಲ್ಲಿ ತನಿಖೆ ಇದೆ, ತನಿಖೆಯಲ್ಲಿ ಏನೆಲ್ಲ ವಿಚಾರಗಳು ಗೊತ್ತಾಗಿದೆ, ಮಹತ್ವದ ವಿಚಾರಗಳು ಏನೆಲ್ಲ ಸಿಕ್ಕಿದೆ, ಸ್ಫೋಟಕ ಮಾಹಿತಿ, ಸ್ಫೋಟಕ ಸಾಕ್ಷಿಗಳು ಏನೆಲ್ಲ ಸಿಕ್ಕಿದೆ, ಇದ್ಯಾವುದನ್ನು ಕೂಡ ಪೊಲೀಸರು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಕಾರಣ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಯಾವುದೇ ರೀತಿಯಾದಂತ ಒತ್ತಡ ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಬಹಳ ಅಚ್ಚುಕಟ್ಟಾಗಿ, ಬಹಳ ಅದ್ಭುತವಾಗಿ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕೋರ್ಟ್ ನಲ್ಲಿ ಏನ್ ಹೇಳ್ತಾರೆ, ಕೆಲವೊಂದು ಸಾಕ್ಷಿಗಳನ್ನ ಸಬ್ಮಿಟ್ ಮಾಡುವಂತ ಸಾಧ್ಯತೆ ಇದೆ. ಕಳೆದ ಬಾರಿಯೂ ಕೂಡ ಮುಚ್ಚಿದ ದಾಖಲೆಗಳನ್ನ ಕೊಟ್ಟಿದ್ರು, ಒಂದಷ್ಟು ಸಿಡಿಗಳನ್ನ ಕೊಟ್ಟಿದ್ರು ಅನ್ನೋದನ್ನ ಕೂಡ ಹೇಳಲಾಗಿತ್ತು. ಸೊ ಈ ಬಾರಿ ಏನಾದ್ರೂ ಸಾಕ್ಷಿಗಳನ್ನ ಪ್ರೆಸೆಂಟ್ ಮಾಡ್ತಾರಾ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ದರ್ಶನ್ ಪರ ವಕೀಲರು ಇವತ್ತು ಬೆಳಗ್ಗೆ ಮಾತನಾಡುವಾಗ ಹೇಳ್ತಾ ಇದ್ರು, ನಾವ್ ಈಗಲೇ ಬೇಲ್ ಅಪ್ಲೈ ಮಾಡ್ಕೊಳ್ಳೋದಕ್ಕಾಗಲ್ಲ, ಸ್ವಲ್ಪ ಸಮಯ ಬೇಕಾಗಬಹುದು ಅನ್ನೋದನ್ನ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ರು. ನಾವು ದರ್ಶನ್ ಜೊತೆಗೆ ಮಾತನಾಡಿದ್ದೀವಿ, ಬೇಲ್ ಪಡೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀವಿ, ನೀವು ಅಲ್ಲಿವರೆಗೂ ಹೀಗೆ ಇರಿ, ಇಲ್ಲೇ ಇರಿ ಅಂತ ಹೇಳಿದ್ದೀವಿ ಅನ್ನೋದನ್ನ ಹೇಳ್ತಾ ಇದ್ರು. ಜೊತೆಗೆ ಅವರು ಕೂಡ ಕಸ್ಟಡಿ ಅಂತ್ಯ ಆಗಿದೆಯೋ ಅಥವಾ ಜೈಲಿಗೆ ಕಳಿಸ್ತಾರೋ ಅಥವಾ ವಾಪಸ್ ಕಸ್ಟಡಿಗೆ ಪಡ್ಕೊಳ್ತಾರೋ ಇದ್ರ ಬಗ್ಗೆ ನಮಗೂ ಕ್ಲಾರಿಟಿ ಇಲ್ಲ, ಕೋರ್ಟ್ ನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕು ಅಂತ ಹೇಳ್ತಾ ಇದ್ರು. ಅವರು ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಸದ್ಯಕ್ಕೆ ಇಮಿಡಿಯೇಟ್ ಆಗಿ ಬೇಲ್ ತಗೊಳ್ಬೇಕು ಅಂತ ಅಂದ್ರೆ ಅದು ಸಾಧ್ಯ ಆಗೋದಿಲ್ಲ, ಸಮಯ ಬೇಕು ಅನ್ನೋದನ್ನ ಸ್ವತಃ ದರ್ಶನ್ ಪರ ವಕೀಲರು ಹೇಳಿದ್ದಾರೆ. ಸೊ ಹಾಗಾಗಿ ಇದೀಗ ಕೋರ್ಟ್ನತ್ತ ಕರೆದುಕೊಂಡು ಹೋಗಲಾಗ್ತಾ ಇದೆ. ಪೊಲೀಸರು ಈ 13 ಆರೋಪಿಗಳು ಯಾರಿದ್ರು, ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಬಂದವರಿಂದ ಹಿಡಿದು ಬೇರೆ ಬೇರೆ ಆರೋಪಿಗಳು ಯಾರೆಲ್ಲ ಇದ್ರು ಈ ಪ್ರಕರಣದಲ್ಲಿ, ಅವ್ರನ್ನೆಲ್ಲರನ್ನ ಕೂಡ ಕೋರ್ಟ್ನತ್ತ ಕರೆದುಕೊಂಡು ಹೋಗಲಾಗ್ತಾ ಇದೆ. ಪೊಲೀಸರು ವಶಕ್ಕೆ ಕೇಳ್ತಾರೋ ಅಥವಾ ಅವರಿಗೆ ಜೈಲಾಗುತ್ತೋ, ಇವತ್ತು ಇದು ಪ್ರಮುಖವಾಗಿ ಕಾಡ್ತಿರುವಂತ ಪ್ರಶ್ನೆ. ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ, ಏನಾಗಬಹುದು ಅನ್ನುವಂಥದ್ದು. ಆಲ್ಮೋಸ್ಟ್ 13 ವರ್ಷಗಳ ಬಳಿಕ ಇವತ್ತು ಮತ್ತೆ ಜೈಲಿಗೆ ಹೋಗ್ತಾರೆ ದರ್ಶನ್ ಅನ್ನೋದನ್ನ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಸಿಗ್ತಿರುವಂತ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಜೈಲಿಗೆ ಹೋಗಬಹುದು, ಹೋಗುವಂತ ಚಾನ್ಸಸ್ ಬಹುತೇಕವಾಗಿ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಹಣೆ ಬರ ಗೊತ್ತಾಗುತ್ತೆ ದರ್ಶನ್ ಏನಾಗತ್ತೆ ಅನ್ನುವಂಥದ್ದು. ಪೊಲೀಸ್ ಕಸ್ಟಡಿ ಅಂತ್ಯ ಆಗತ್ತಾ, ಅಂದ್ರೆ ಮತ್ತೆ ಕಸ್ಟಡಿಗೆ ಕೇಳ್ತಾರಾ, ಅಥವಾ ಇಲ್ಲ ನಾವೆಲ್ಲ ತನಿಖೆಯನ್ನ ನಡೆಸಿದೀವಿ, ಒಂದಷ್ಟು ಸಾಕ್ಷಿಗಳು ನಮಗೆ ಸಿಕ್ಕಿದೆ, ಅದನ್ನೆಲ್ಲ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಂತ ಹೇಳ್ತಾರಾ ಅನ್ನೋದನ್ನ ನೋಡ್ಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, 13 ಆರೋಪಿಗಳನ್ನ ಇದೀಗ ಕೋರ್ಟ್ನತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸಹಜವಾಗಿ ಇವತ್ತು ಕಸ್ಟಡಿನ ಜೈಲ ಇವೇ ಪ್ರಶ್ನೆ ಇರೋದು. ಏನ್ ಬೆಳವಣಿಗೆ ಆಗುವಂತ ಸಾಧ್ಯತೆ ಮತ್ತು ನಿರೀಕ್ಷೆ? ನೀತಿ ಈಗಾಗಲೇ ಏನು ಕೊಲೆ ಪ್ರಕರಣದ 13 ಆರೋಪಿಗಳನ್ನ ಈಗಾಗಲೇ ಕರ್ಕೊಂಡು ಕೋರ್ಟ್ನಂತ ಹೊರಟಿರುವಂತದ್ದು. ACMM 24 ಕೋರ್ಟ್ ನಂಬರ್ ಅಲ್ಲಿಗೆ ಆರೋಪಿಗಳನ್ನೆಲ್ಲರೂ ಕೂಡ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಪ್ರೊಡ್ಯೂಸ್ ಮಾಡಿದ ಬಳಿಕ ಅಂದ್ರೆ ಇವತ್ತಿಗೆ ಏನು ಪೊಲೀಸರು ಒಂದು ಆರೋಪಿಗಳನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದು, ಆ ಕಸ್ಟಡಿ ಅಂತ್ಯ ಆಗ್ತಿದೆ 5 ಗಂಟೆ ಒಳಗಡೆ. ಸೊ 5 ಗಂಟೆ ಒಳಗಡೆ ಅಷ್ಟು ಆರೋಪಿಗಳನ್ನ 13 ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಉಳಿದಂತೆ ಈಗಾಗಲೇ ಕೇಶವ್ ಇರ್ಬೋದು, ನಿಖಿಲ್ ನಾಯಕ್ ಇರ್ಬೋದು, ಇನ್ನಿಬ್ರು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿತ್ತು. ಹಾಗಾಗಿ ಒಟ್ಟು ಇನ್ನ
13 ಆರೋಪಿಗಳು ಪೊಲೀಸರ ವಶದಲ್ಲಿದ್ರು. 13 ಆರೋಪಿಗಳನ್ನು ಕೂಡ ಈಗ ಪ್ರೊಡ್ಯೂಸ್ ಮಾಡ್ತಾರೆ. ಈ 13 ಆರೋಪಿಗಳಲ್ಲಿ ಪ್ರಮುಖವಾಗಿ 4 ಆರೋಪಿಗಳನ್ನ ಮತ್ತೆ 4 ದಿನ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. 4 ಜನರನ್ನ ಕೇಳ್ತಾರೆ, ಅದಕ್ಕಿಂತ ಹೆಚ್ಚು ಜನರನ್ನ ಕೇಳ್ತಾರೆ ಅನ್ನೋದನ್ನ ನಾವು ಕೋರ್ಟ್ ನಲ್ಲಿ ನೋಡ್ಬೇಕಾಗುತ್ತೆ. ಆದ್ರೆ 4 ದಿನ ಕಸ್ಟಡಿಗೆ ಬೇಕು ಅಂತ ಹೇಳಿ ಕೇಳಲಿಕ್ಕೆ ಪೊಲೀಸರು ರಿಮೈಂಡ್ ಅಪ್ಲಿಕೇಶನ್ ನ ಸಿದ್ಧಪಡಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇರುವಂತು. ಅದರ ಜೊತೆಗೆ ರಿಮೈಂಡ್ ನಲ್ಲಿ ಏನೆಲ್ಲ ಸಿಕ್ಕಿದೆ ಅಂತ ಅಂದ್ರೆ ಈಗಾಗಲೇ ಹಿಂದೆ 2 ಬಾರಿ ರಿಮೈಂಡ್ ಗಳನ್ನ ಹಾಕಿದ್ರು. ಅಲ್ಲಿ ಆರೋಪಿಗಳಿಂದ ವಶಪಡಿಸಿಕೊಂಡಿದ್ದಂತ ವಸ್ತುಗಳಿಂದ ಹಿಡಿದು ಅವ್ರನ್ನ ಯಾಕೆ ಕಸ್ಟಡಿ ಕೊಡಬೇಕು, ಏನೆಲ್ಲ ತನಿಖೆಯನ್ನ ಮಾಡಬೇಕು, ಎಲ್ಲಿ ಮಾಜರನ್ನ ಮಾಡಬೇಕು, ಯಾವ ರೀತಿಯಾಗಿ ವಿಚಾರಣೆಯನ್ನ ನಡೆಸಬೇಕು, ಮೊಬೈಲ್ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕ್ಲಿಕ್ಕೆ ಬೇಕಾಗಿರುವ ಸಮಯಾವಕಾಶ, ಅವರ ಮೊಬೈಲ್ ಪಾಸ್ವರ್ಡ್ಗಳಿರ್ಬೋದು ಅವುಗಳನ್ನ ರಿಟ್ರೀವ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಸಮಯಾವಕಾಶ, ಈಗ ಬೇರೆ ಬೇರೆ ಆಯಾಮದಲ್ಲಿ ಕೆಲವೊಂದು ವಸ್ತುಗಳನ್ನ ರಿಕವರಿ ಮಾಡ್ಕೊಳ್ಳಿಕ್ಕೆ ಒಂದಿಷ್ಟು ದಿನಗಳ ಕಾಲ ಅವರು ಪೊಲೀಸ್ ಕಸ್ಟಡಿಗೆ ಬೇಕು ಅಂತೇಳಿ ರಿಮೈಂಡ್ ಅಪ್ಲಿಕೇಶನ್ ಹಾಕಿ ಅವರನ್ನ ಒಂದು ಕಸ್ಟಡಿಗೆ ತೆಗೆದುಕೊಂಡಿದ್ರು. ಆ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಸೊ ಹಿಂದೇನಾದ್ರೂ ಮತ್ತೆ ಪುನಃ ದರ್ಶನ್ ಸೇರಿದಂತೆ ಕೆಲವರನ್ನ ಕಸ್ಟಡಿಗೆ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡ್ತಾರ ಅನ್ನೋದು ಕಾಯ್ದು ನೋಡ್ಬೇಕು. ಒಂದು ವೇಳೆ ಕೊಡ್ಲಿಲ್ಲ ಅಂದ್ರೆ ಎಲ್ಲಾ ಆರೋಪಿಗಳು ಜೈಲು ಪಾಲಾಗ್ತಾರೆ, ಎಲ್ಲರೂ ಕೂಡ ಪರಪ್ನರ ಅಗ್ರಹಾರಕ್ಕೆ ಬಿಡುವಂತದ್ದು ನೀತಿ. ಸಂತೋಷ್, ಈಗ ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ನೇರವಾಗಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರ ಅಥವಾ ಮೆಡಿಕಲ್ ಚೆಕಪ್ ಇರುತ್ತಾ? ಇವಾಗ್ಲೂ ಕೂಡ ಮೆಡಿಕಲ್ ಚೆಕಪ್ ಮುಗಿಸ್ಕೊಂಡು ಕೋರ್ಟ್ಗೆ ಹಾಜರುಪಡಿಸ್ತಾರೆ, ಹೇಗೆ ಅಂತ? ಆರೋಪಿಗಳನ್ನ ನೇರವಾಗಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನಿನ್ನೆ ಸಂಜೆ ಎಲ್ಲ ಆರೋಪಿಗಳಿಗೂ ಕೂಡ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಿರುವಂತದ್ದು. ಒಮ್ಮೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ, ಅದು ಸುಮಾರು 24 ಗಂಟೆಗಳ ಕಾಲ ಸಮಯಾವಕಾಶ ಇರುತ್ತೆ. ಹೀಗಾಗಿ ಇವ್ರನ್ನ ನೇರವಾಗಿ ಕೋರ್ಟ್ಗೆ ಕರ್ಕೊಂಡು ಹೋಗಿ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ನಂತರ ಇವ್ರಿಗೆ ಏನಾದ್ರು ಜೇಸಿಗೆ ಕೊಟ್ರೆ ಅಲ್ಲಿ ಜೈಲಿಗೆ ಬಿಡುವಂತ ಸಂದರ್ಭದಲ್ಲಿ ಅಲ್ಲಿ ಜೈಲು ಅಧಿಕಾರಿಗಳು ಕೂಡ ಒಳಗಡೆ ಎಂಟ್ರಿ ಮಾಡ್ಕೊಳ್ಳುವಾಗ ಇವ್ರನ್ನ ಒಳಗೆ ಕರೆದುಕೊಳ್ಳುವಂತ ಸಂದರ್ಭ ಏನಿರುತ್ತೆ, ಅಲ್ಲೂ ಕೂಡ ಜೈಲು ವೈದ್ಯರು ಏನಿರ್ತಾರೆ ಅವರು ಕೂಡ ವೈದ್ಯಕೀಯ ತಪಾಸಣೆಯನ್ನ ಮಾಡ್ಕೊಳ್ತಾರೆ. ಸೊ ಅದರ್ವೈಸ್ ನೇರವಾಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅಲ್ಲಿಂದ ನ್ಯಾಯಾಲಯ ಏನು ಆದೇಶವನ್ನು ಮಾಡುತ್ತೆ ಅದರಂತೆ ಪೊಲೀಸರು ಒಂದು ಕಸ್ಟಡಿಗೆ ಪಡಿತಾರೆ, ಇಲ್ಲ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಬಿಡುವಂತದ್ದು ನೀತಿ. ಸಂತೋಷ್, ಇನ್ನೊಂದು ಪ್ರಶ್ನೆ. ನಿನ್ನೆ ಮೆಡಿಕಲ್ ಚೆಕಪ್ ಗೆ ಕರ್ಕೊಂಡು ಹೋದಾಗ್ಲೂ ಕೂಡ ಒಂದಷ್ಟು ಅಭಿಮಾನಿಗಳು ಬಂದು ಅಲ್ಲೂ ಕೂಗಾಡ್ತಾ ಇದ್ರು. ಸೊ ಹಾಗಾಗಿ ಕೋರ್ಟ್ ನಂತೆ ಯಾವ ರೀತಿಯಾದಂತ ಭದ್ರತೆಯನ್ನ ಕೈಗೊಳ್ಳಲಾಗಿದೆ? ಬಿಕಾಸ್ ಅತಿರೇಕದ ವರ್ತನೆಗಳು ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಸ್ಥಳ ಮಹಾಜರಿಗೆ ಹೋದಂತ ಸಂದರ್ಭದಲ್ಲಿ, ಮೆಡಿಕಲ್ ಚೆಕಪ್ ಗೆ ಹೋದಂತ ಸಂದರ್ಭದಲ್ಲಿ ಕೋರ್ಟ್ ಅಂತ ಅಂದಾಗ ಸೂಕ್ಷ್ಮ ಪ್ರದೇಶ ಕೂಡ ಆಗಿರುತ್ತೆ. ಹಾಗಾಗಿ ಪೊಲೀಸರು ಅಲ್ಲಿ ಯಾವ ರೀತಿಯಾಗಿ ಅಲರ್ಟ್ ಆಗಿದ್ದಾರೆ? ಕೋರ್ಟ್ ಅಂತ ಹೇಳಿದ್ರೆ ಅಲ್ಲಿಗೆ ಅದರದೇ ಆದ ಭದ್ರತೆ ಇರುತ್ತೆ. ಕೋರ್ಟ್ ಪೊಲೀಸ್ನವರೇ ಇರ್ತಾರೆ, ಅಲ್ಲಿನ ಹೈಕೋರ್ಟ್ ಭದ್ರತಾ ಸಿಬ್ಬಂದಿಗಳೇನಿರ್ತಾರೆ ಅವರೊಂದಿಷ್ಟು ಭದ್ರತೆಗಳನ್ನ ಮಾಡ್ಕೊಂಡಿರ್ತಾರೆ. ಹೆಚ್ಚುವರಿಯಾಗಿ ನಗರ ಪೊಲೀಸರನ್ನು ಕೂಡ ಅಲ್ಲಿಗೆ ಡೆಪ್ಯೂಟ್ ಮಾಡಲಾಗಿರುತ್ತೆ. ಸೊ ಅಲ್ಲಿಗೆ ವಿನಾಕಾರಣ ಯಾರನ್ನು ಕೂಡ ಸಾರ್ವಜನಿಕರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ಒಳಗಡೆ ಬರಬಾರದು ಅಂತ ಹೇಳಿ ನಿರ್ಬಂಧನ ಹೇರಿರ್ತಾರೆ. ಅದರ ಜೊತೆಗೆ ಇನ್ನ ಅಲ್ಲಿರುವಂತ ವಕೀಲರು ಅಂದ್ರೆ ಇಡೀ ಕೋರ್ಟ್ ನಲ್ಲಿ ವಕೀಲರು ಸಾಕಷ್ಟು ಜನ ತುಂಬೋಗಿರ್ತಾರೆ. ಸೊ ಹೀಗಾಗಿ ಸಾಮಾನ್ಯವಾಗಿ ದರ್ಶನ್ ಅಭಿಮಾನಿಗಳು ಎಷ್ಟೇ ಪೊಲೀಸರು ಭದ್ರತೆಯನ್ನ ಕೈಗೊಂಡ್ರು ಕೂಡ ಅಲ್ಲಿಗೆ ಬರುವಂತ ಸಾಧ್ಯತೆ ಸಾಕಷ್ಟಿದೆ. ಈಗಾಗಲೇ ಪೊಲೀಸ್ ಠಾಣೆ ಮುಂದೆನೂ ಕೂಡ ಸಾಕಷ್ಟು ಜನ ಗುಂಪು ಸೇರಿದ್ರು. ಪೊಲೀಸ್ ಅವ್ರನ್ನೆಲ್ಲ ಈಗಾಗಲೇ ಚದುರಿಸಿರುವಂತದ್ದು. ಸೊ ಇದರ ಬೆನ್ನೆಲ್ಲ ಏನು ನಮ್ಮ ಟಿವಿಗಳಲ್ಲಿ ಬರುವಂತ ಸುದ್ದಿಯನ್ನು ನೋಡ್ಕೊಂಡು ಇವ್ರನ್ನ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಎಲ್ಲರೂ ಕೂಡ ಕೋರ್ಟ್ ನತ್ತ ಬರುವಂತದ್ದು. ಕೋರ್ಟ್ ಬಳಿ ಕೂಡ ಸಾಕಷ್ಟು ಜನ ಈಗಾಗಲೇ ಜಮಾವಣೆಯನ್ನು ಮಾಡಿದ್ದಾರೆ. ಸೊ ಅಲ್ಲೂ ಕೂಡ ಪೊಲೀಸರು ಭದ್ರತೆಯನ್ನ ಮಾಡ್ಕೊಂಡಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ. 13 ಆರೋಪಿಗಳನ್ನ ಕೂಡ ಈಗ ಕೋರ್ಟ್ ನತ್ತ ಕರ್ಕೊಂಡು ಹೋಗಲಾಗ್ತಿದೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಈ 13 ಆರೋಪಿಗಳನ್ನ ಕೂಡ ಈಗ ಕೋರ್ಟ್ಗೆ ಕರ್ಕೊಂಡು ಹೋಗಲಾಗುತ್ತೆ. ನೆನೆಗೆ ಮೆಡಿಕಲ್ ಚೆಕಪ್ ಆಗಿರೋದ್ರಿಂದ ಇವತ್ತು ಮೆಡಿಕಲ್ ಚೆಕಪ್ ಮಾಡುವಂತ ನೆಸೆಸಿಟಿ ಇಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ನೇರವಾಗಿ ಕೋರ್ಟ್ಗೆ ಕರ್ಕೊಂಡು ಹೋಗಲಾಗ್ತಾ ಇದೆ. ಅಲ್ಲಿ ಕಸ್ಟಡಿನೋ ಅಥವಾ ನ್ಯಾಯಾಂಗ ಬಂಧನವೋ ಏನು ಅನ್ನೋದು ಗೊತ್ತಾಗಲಿದೆ. ಸೊ ನಮ್ಮ ರಿಪೋರ್ಟರ್ ಹೇಳಿದ ಪ್ರಕಾರ ಪ್ರಮುಖವಾಗಿ 4 ಆರೋಪಿಗಳನ್ನ ಮತ್ತೆ ಕಸ್ಟಡಿಗೆ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ ಅಂತ. ಕಳೆದ ಬಾರಿಯೂ ಕೂಡ ಒಂದು 4 ಜನನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿತ್ತು, ಇನ್ನುಳಿದವ್ರನ್ನ ಕಸ್ಟಡಿಗೆ ಪಡ್ಕೊಳ್ಳಲಾಗಿತ್ತು. ಈ ಬಾರಿ ಪ್ರಮುಖ 4 ಆರೋಪಿಗಳನ್ನ ಮತ್ತೆ ವಾಪಸ್ ಕಸ್ಟಡಿಗೆ ಕೇಳಿ ಇನ್ನುಳಿದವರನ್ನ ನ್ಯಾಯಾಂಗ ಬಂಧನಕ್ಕೆ ಹೇಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಈ ಪ್ರಕರಣದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಕ್ಷಿಗಳನ್ನ ವಶಪಡಿಸಿಕೊಳ್ಬೇಕು, ಕೇಸ್ ಸ್ಟ್ರಾಂಗ್ ಆಗಿರ್ಬೇಕು. ಯಾಕಂದ್ರೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ವಾಪಸ್ ಕೆಲವು ವರ್ಷಗಳ ನಂತರ ಮುಚ್ಚ ಹಾಕುವಂತ ಪ್ರಯತ್ನ ಅಥವಾ ಆರೋಪಿಗಳು ಕೊಡುವಂತ ಸ್ಟೇಟ್ಮೆಂಟ್ ಅನ್ನ ತಿರುಚುವಂತ ಕೆಲಸ ಇದ್ಯಾವುದೂ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಹೆಚ್ಚಿನ ರೀತಿಯಾಗಿ ಅಲರ್ಟ್ ಆಗ್ತಾ ಇದ್ದಾರೆ, ಎಲ್ಲೂ ಯಾವುದೇ ಲೋಪದೋಷಗಳು ಇರಬಾರ್ದು ಅಂತ. ಹಾಗಾಗಿ ಕೆಲವೊಂದಷ್ಟು ಈ ಸಾಕ್ಷಿಗಳನ್ನ ಮತ್ತೆ ವಶಕ್ಕೆ ಪಡ್ಕೊಳ್ಳುವಂಥದ್ದು ಅಥವಾ ಕೆಲವು ಆರೋಪಿಗಳು ಕೊಟ್ಟಂತ ಸ್ಟೇಟ್ಮೆಂಟ್
ಪೊಲೀಸರಿಗೆ ಯಾಕೋ ಇದು ಸರಿ ಇಲ್ಲ ಅಥವಾ ಸುಳ್ಳು ಹೇಳ್ತಾ ಇದ್ದಾರೆ ಅಥವಾ ಇನ್ನೇನೋ ಇದೆ ಅಂತ ಅನ್ಸಿರೋದು ಇದೆಲ್ಲ ಇರೋದ್ರಿಂದ ಪ್ರಮುಖವಾದಂತ 4 ಆರೋಪಿಗಳನ್ನ ವಾಪಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ ಅನ್ನೋದನ್ನು ಸದ್ಯದ ಮಟ್ಟಿಗೆ ಹೇಳಲಾಗ್ತಾ ಇದೆ. ಸೊ ಕೋರ್ಟ್ ನಲ್ಲಿ ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಹತ್ರ ಈಗ ಎಲ್ಲರ ಚಿತ್ತ ಇರುವಂತದ್ದು. ಇನ್ನೊಂದ್ ಕಡೆಯಲ್ಲಿ ಕೋರ್ಟ್ ನತನು ಕೂಡ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ.